ಸೆಕೆಂಡ್ ಟೈಮ್ ಚಿಟ್ಟಿಗೆ ಅಕ್ಷರಾಭ್ಯಾಸ ಆಗ್ತಾ ಇದೆ. ಯಪ್ಪ ಇವ್ರನ್ನ ಸಂಭಾಳಿಸೋದೇ ನನಗೆ ದೊಡ್ಡ ಕೆಲಸ ಆಗ್ಬಿಟ್ಟೈತೆ ನೋಡಿ. ಇಲ್ಲಿ ನನಗೆ ಮಣ್ಣು ತುಂಬ ಕೇಳ್ಬಿಟ್ಟು ಅಲ್ಲಿ ನೋಡಿ, ಅಲ್ಲಿ ಆಟ ಆಡೋಕೆ ಹೋಗ್ಬೇಡ. ಸೇಮ್ ನಿಂತರನೇ ಐತೆ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಸೆಕೆಂಡ್ ಟೈಮ್ ಚಿಟ್ಟಿಗೆ ಅಕ್ಷರಾಭ್ಯಾಸ ಆಗ್ತಾ ಇದೆ. ಅಂದರೆ ನಾವು ಶೃಂಗೇರಿಗೆ ಹೋಗಿ ಮಾಡಿಸ್ಕೊಂಡು ಬಂದಿದ್ವಿ. ಆಲ್ರೆಡಿ ಒಂದು 6-7 ಮಂತ್ಸ್ ಬ್ಯಾಕ್ ಹೋಗಿ ಮಾಡಿಸ್ಕೊಂಡು ಬಂದಿದ್ವಿ. ಅಂದರೆ ಇನ್ನೇನು ಸ್ಕೂಲಿಗೆ ಸೇರಿಸ್ಬೇಕಲ್ಲ ಅಂತ ಹೇಳಿ. ಸೊ ಇವಾಗ ಸ್ಕೂಲಲ್ಲಿ ಇಷ್ಟು ದಿನ ರೈಮ್ಸು, ಆಟ ಆಡಿಸೋದು, ಆ್ಯಕ್ಟಿವಿಟೀಸ್ ಅದನ್ನು ಮಾತ್ರ ಮಾಡ್ತಾಯಿದ್ರು. ಇವಾಗ ರೈಟಿಂಗ್ ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಸ್ಕೂಲಲ್ಲಿ ಅಂತ ಹೇಳಿದ್ದಾರೆ. ಪೇರೆಂಟ್ಸ್ ಬರಬೇಕು ಅಂತ ಹೇಳಿರಲಿಲ್ಲ, ನೆನ್ನೆ ಸಂಜೆ ನೈಟ್ ಹೇಳಿದ್ರು ಪೇರೆಂಟ್ಸ್ ಬರಬೇಕಂತ ಹೇಳಿ. ಅದಕ್ಕೆ ಅರ್ಜೆಂಟಾಗಿ ರೆಡಿಯಾಗಿದ್ದೀನಿ. ಸೊ ಇವ್ರು ಹೋಗಿ ಅಕ್ಷರಾಭ್ಯಾಸ ಮಾಡಿಸಿ ವಾಪಸ್ ಕರ್ಕೊಂಬರೋದು. ಇವತ್ತು ಸ್ಕೂಲ್ ಏನಿಲ್ಲ, 10 o'clock ಅಂತ ಹೇಳಿದರೆ. ಆಲ್ರೆಡಿ 9:50 ಆಗಿದೆ, ಇನ್ನೂ ರೆಡಿ ಆಗಿಲ್ಲ. ನಾವು ಇನ್ನೂ ಪೂಜೆ ಮಾಡಿಲ್ಲ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ದೀಪ ಹಚ್ಬಿಟ್ಟು ಚಿಟ್ಟಿನ ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಚಿಟ್ಟಿನ ಇನ್ನೂ ರೆಡಿ ಮಾಡಿಲ್ಲ. ಚಿಟ್ಟಿ ತಿಂಡಿ ತಿಂತಾ ಇದ್ದಾರೆ. ಹಾಯ್ ಮೇಡಮ್, ಹಾಯ್ ಹೇಳಿ ಮ್ಯಾಮ್, ಹಾಯ್ ಹೇಳಿ. ಇವಾಗ నేను ಆ್ಯಕ್ಚುಲಿ ಡಿ-ಮಾರ್ಟಿಗೆ ಹೋಗಿದ್ವಿ. ಅಲ್ಲಿಂದ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಬರೋದು. 10:30, 10:45 ಏನೋ ಆಯಿತು ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ. ಸೊ ಇವಾಗ ಸ್ಕೂಲಿಗೆ ಹೋಗಿ ಚಿಟ್ಟಿ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಬರಬೇಕು. ಸೊ ಈ ವ್ಲಾಗಲ್ಲಿ ಚಿಟ್ಟಿ ಸ್ಕೂಲೆಲ್ಲ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿ, ಮತ್ತು ಯಾವ ಥರ ನಡೆಯುತ್ತೆ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತೀನಿ. ಮಿಸ್ ಮಾಡ್ದಲ್ಲೇ ನೋಡಿ. ಓಕೆ, ಆಮೇಲೆ ಸಿಗ್ತೀವಿ. ಪೂಜೆ ಮಾಡ್ಬಿಟ್ಟಿಡಿ, ಇಡೀ ಸಾಕು. ಕೈ ಮುಗಿದು ಬನ್ನಿ. ನಿಮ್ಮ ಸ್ಕೂಲು, ನಿಮ್ಮ ಕ್ಲಾಸ್ ಯಾವುದು? ಅಲ್ಲ ಕೂರ್ಚೋದು ನೀವು. ನಿಮ್ಮ ಫ್ರೆಂಡ್ಸ್ಗಳು ಯಾರು ಮಾತಾಡ್ಸಲ್ಲ? ನೀನು ಮಾತಾಡ್ಸಲ್ಲ? ನಾಚಿಕೆ ಹುಡುಗಿ ಇದಕ್ಕೆ ಅಲ್ಲ, ನಾಚಿಕೆ ನಿಮಗೆ. ಹಂಗೆ ಇರಲಿ ಚೆನ್ನಾಗಿ ಕಾಣಿಸ್ತದೆ. ಸೂಪರು ಜುಟ್ಟೊಂದು ಬಂದ್ಬಿಟ್ರೆ ಸೂಪರ್. ನೀನು ಜುಟ್ಟೆ ಬರ್ತಾಯಿಲ್ಲ ನಿಮಗೆ. ಇನ್ನೂ ಉದ್ದ ಬರಬೇಕು ನಂತರ. ಒಂದೇ ತಗೊಳ್ಳಿ, ಇದ್ರ ಥರ ಬರಬೇಕು ನಂತರ ನಿಮ್ಮದು. ನಿನ್ನ ಗುರೈಸ್ತಾಳ? ಹೆಂಗೆ ಗುರೈಸೋದು? ನಿಂಚು ಹೆಂಗೆ ಗುರೈಸೋದು ನಿನ್ನ? ಹೌದಾ? ಅದು ಯಾವುದೋ ಹುಡುಗಿ ಗುರಾಯಿಸ್ತಾಳಂತೆ. ಅವಳನ್ನ ಕೈ ತೋರಿಸ್ಬಾರ್ದಂಗೆ ಬಿಡು. 10 AM ಬರಬೇಕು ಅಂತ ಹೇಳಿದ್ರು. ನೋಡಿದ್ರೆ ಇಲ್ಲಿ 11 o'clock ಆಗಿದೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಲ್ಲಪ್ಪ. 11 o'clock ಆಯಿತು ನೋಡಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ತಾನೇ. ಯಾವಾಗ 1 hour ಆಯ್ತಲ್ಲ ಮಗಳೇ. ನಾನು ಲೇಟ್ ಆಗಿಬಿಟ್ಟಿದೆ ಅಂತ ಓಡೋಡು ಬಂದೆ. ಇಲ್ಲಿ ನೋಡಿದ್ರು 1 hour ಕಾಯಿಸ್ತಾ ಇದ್ದೀನಿ. ಹಿಂಗೆ ಅಂತ ಹೇಳಿದ್ರೆ ನೀವು ತಿಂಡಿ ತಿಂದ್ಕೊಂಡೇ ಬರ್ತಾಯಿದ್ದೆ. ತಿಂಡಿನೇ ತಿಂದಿಲ್ಲ ನಾನು. ಸುಟ್ಟಿ ಮಾತ್ರ ತಿಂಡಿ ತಿಂದಿಲ್ಲ. ನಾನಿನ್ನೂ ತಿಂಡಿ ತಿಂದಿಲ್ಲ. ಹೋಗಿ ಆಟ ಹೋಗಿ. ನೀನೇ ಕರಿಬೇಕು, ಅವ್ರು ಬರ್ತಾರಾ? ನೀನು ಕರೆದ್ರೆ ತಾನೇ ಬರೋದು ಅವರು. ಇವಾಗ ಬಂದಿದ್ದಾರೆ. ಸಾಕಾ? ಅದಕ್ಕೆ ಹೇಳಿದ್ರು ಸುಮ್ಮನೆ ಇರು ಅಂತ. ಹಂಗೆ ಗುಡ್ ಗರ್ಲ್.
ಇಲ್ಲೇ ಐತಲ್ಲ, ಇಲ್ಲಿ ಇಲ್ಲಿ ರೆಡಿ. ಯಾರು ರೆಡಿ ಮಾಡಿದ್ದು? ಯಾರು ರೆಡಿ ಮಾಡಿದ್ದು? ಶಾರದಾ ಶರದಾಂಬೋದಾ ವದನಾ ವದನಾಂಬುರೆ ಸರ್ವದಾ ಸರ್ವದಾಸ್ಪಾಕಂ ಸನ್ನಿಧಿಂ ಸನ್ನಿಧಿಂ ತ್ರಿಜಾತಾನ್ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಗುರು ಗಣಪತಿಭ್ಯಾಂ ನಮಃ. ಶಾರದಾ ಪರಮೇಶ್ವರಿಯೇ ನಮಃ. ಸರಸ್ವತ್ಯೈ ನಮಃ. ಮನಸಾ ಸ್ಮರಾಮಿ ಪ್ರಾರ್ಥಯಾಮಿ ನಮಸ್ಕರೋಮಿ. ಇವರು ಕೊಟ್ಟಿರುವ ಅಕ್ಕಿ ಮೇಲೆ ಸುಮ್ಮನೆ ಮಾಮ ಅಕ್ಕಿ ಮೇಲೆ ಹಾಕಿ ಆಗ ನಿಮ್ಮ ಮಕ್ಕಳು बनी इधर उसको बैठ उसको इधर बैठ ರೈಟ್ ಸೈಡ್ ಕೂರಿಸ್ಕೊಳ್ಳೋದು ಮಕ್ಕಳನ್ನೆಲ್ಲ. राइट साइड इधर कुछ मां सुनने हैं कौन से बंदे डाले ಆಯ್ತಾ? ಆಶ್ರಮ ಕೊಟ್ಟಿದ್ದೀರಲ್ಲ, इसका पकड़ा ಕೊಡಿ. ಇಲ್ಲ ಮಾಮ ಅಂಕಲ್ ಹೇಳ್ತಾರೆ ಅವಾಗ. ಅಲ್ಲಿ ತೋರಿಸಿ ಅಷ್ಟು ಕುಂತು ನಿಮ್ಮ ನಿಮ್ಮ ಮಕ್ಕಳಿಗೆ ಮೊದಲು ಓಂಕಾರವನ್ನ ಹೇಳ್ತಾ ಬಸ್ಬೇಕು. ನಿಮ್ಮ ಮಾತೃಭಾಷೆಯಲ್ಲಿ ಇಂಗ್ಲಿಷ್ ಬೇಡ ಆಯ್ತಾ? ನಿಮ್ಮ ಮಾತೃಭಾಷೆಯಲ್ಲಿ ಬಸ್ಬೇಕು. ಎಲ್ಲ ಕೇಳಿದ ನಿಮ್ಮ ಮಾತೃಭಾಷೆಯಲ್ಲಿ ಬಸ್ಬೇಕು. ಇಂಗ್ಲಿಷಲ್ಲಿ ಬರೆದು ಬೇಡ ಆಯ್ತಾ? ಹಿಂದಿ ಆಗ್ತದೇನಾ? ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಮಕ್ಕಳ ಬಲ ಕಿವಿಯಲ್ಲಿ ನಾನು ಹೇಳ್ಕೊಟ್ಟಂಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಸರಸ್ವತಿ ನಮಸ್ತುಭ್ಯಂ ಕಾಮರೂಪಿಣಿ ವಿದ್ಯಾ ಆರಂಭಂ ಕರಿಷ್ಯಾಮಿ ಸಿದ್ಧಿಃ ಭವತು ಮೇ ಸದಾ ಸರಸ್ವತ್ಯೈ ನಮಃ. ವಾಗ್ದೇವತಾಯೈ ನಮಃ. ಸದ್ಗುರು ಶರಣ ಕಲಿಸಿದ್ದೀರಾ? ಒಳ್ಳೆ ವಿದ್ಯಾರ್ಥಿ ಮನೆಯಲ್ಲಿ ಹೇಳಿಕೊಟ್ರೆ ಇಲ್ಲಿ ಆ ಟೈಮಲ್ಲಿ ಮಕ್ಕಳು ಕಲಿತಾರೆ. ಅದು ಎಲ್ಲರೂ ಮನೆಯಲ್ಲಿ ಹೇಳಿಕೊಡ್ಬೇಕು. ಪ್ರತಿಯೊಬ್ಬರ ತಂದೆ ತಾಯಿಗಳ ಕರ್ತವ್ಯ ಇದು. ಹೊಸತಿಲ್ಲ, ಹೆಸರ ಒತ್ತಡ ಇರ್ತಾರೆ, ಎಲ್ಲ ಹೌದು. ಆದ್ರೆ ಮಕ್ಕಳ ಕಡೆ ಸ್ವಲ್ಪ ಸಮಯ ಮಕ್ಕಳಿಗೋಸ್ಕರ ಕೊಡಬೇಕು. ನಾವು ಏನ್ ಮಾಡಬೇಕು? ಒಳ್ಳೆ ಶ್ಲೋಕ ಹೇಳಿಕೊಡೋದು, ಸ್ವಲ್ಪ ನಮ್ಮ ಸಂಸ್ಕಾರವನ್ನ ಹೇಳಿಕೊಡಬೇಕು. ರಾಮಾಯಣ ಮಹಾಭಾರತ ಬರೀ ಮೊಬೈಲ್ ನೋಡಕ್ ಬಿಡ್ಬೇಡಿ ಮಕ್ಕಳನ್ನ. ಹೆಚ್ಚಿನ ಮಕ್ಕಳು ಗಲಾಟೆ ಮಾಡಿದ್ರೆ ಮೊಬೈಲ್ ಕೊಡ್ತಾರೆ ಅಲ್ವಾ? ಸಾಧ್ಯವಾದಷ್ಟು ಒಳ್ಳೆಯದನ್ನ ಅವ್ರಿಗೆ ಹೇಳಿಕೊಡಿ. ಒಳ್ಳೆಯ ಪ್ರಜೆ ಆಗುವಂತೆ ಆ ಭಗವತಿ ಕರುಣಿಸಲಿ ಅಂತ ಎಲ್ಲರೂ ಸಹ ಪ್ರಾರ್ಥನೆ ಮಾಡಿ. ಕೇಳಿಸ್ತಾ? ಓಂ ಸತ್ಯಾಸಂತರಿತಮಾನಸ್ಯ ಕಾಮಾಃ ಕಾಲೇನ ವಾಚಾ ಮನಸೇಂದ್ರೇ ಕರೋಮಿ ಯದ್ಯ ಸಕಲಂ ಪರಂ ಕೈ ಮುಗಿರಿ. ಸಮರ್ಪಯಾಮಿ ತದೇವ ಲಗ್ನಂ ಸುದಿನಂ ತರೇವ ತಾರಾ ಮಮ್ಮಿನ ಒಳ್ಳೊಳ್ಳೆ ಸ್ವೀಟ್ ಮಾಡ್ತಾರೆ ಇಲ್ಲಿ. ನಾನೇ ನೋಡಿದ್ದೀನಿ, ಬಾಕ್ಸ್ ಚೆಕ್ ಮಾಡ್ತೀನಿ ನಾನೇ. ಡೈಲಿ ಎಂತೆಂಥ ವೆರೈಟಿ ಬರುತ್ತೆ. ಮನೆಗೆ ಬಂದ್ವಿ. ಇವಾಗ ಟೈಮು 12:30 ಆಗಿದೆ. ಆ್ಯಕ್ಚುಲಿ 10 o'clock ಬನ್ನಿ, ಒಂದು ಹಾಫ್ ಆನ್ ಅವರ್ 1 hour ಅಂತ ಹೇಳಿದರು. ಬಟ್ ಅವರು ಪುರೋಹಿತರು ಇದ್ದಾರಲ್ಲ, ಅವ್ರು ಬಂದಿದ್ದೆ 11 o'clock. 1 hour ವೆಯ್ಟ್ ಮಾಡಿದ್ದೀವಿ ಅಲ್ಲಿ ಹೋಗಿ. ನಾನು ಫುಲ್ ಲೇಟಾಗಿ ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ತಿಂಡಿನೂ ತಿಂದಲ್ಲೇ ಹೋಗ್ಬಿಟ್ಟೆ.
ಸೊ ಅವ್ರು ಬಂದು ಪೂಜೆ ಮಾಡಿ, ಪೂಜೆ ಎಲ್ಲ ಮುಗಿಸಿ ಮತ್ತು ಊಟ ಎಲ್ಲ ಕೊಟ್ಟರು. ಅಲ್ಲೇನೆ ಊಟ ಮಾಡ್ಕೊಂಡು ಬಂದ್ವಿ. ಮನೆ ಅಂತೂ ಫುಲ್ ಮೆಸ್ಸಪ್ ಆಗೋಗ್ಬಿಟ್ಟಿದೆ. ಇದನ್ನೆಲ್ಲ ಕ್ಲೀನ್ ಮಾಡೋದೇ ಇರೋದು ನನಗೆ ಇವಾಗ. ಮೇಡಮ್ ಅವ್ರನ್ನ ಮಲಗಿಸ್ಬಿಟ್ಟು ನಾನು ಕ್ಲೀನಿಂಗ್ ಶುರು ಮಾಡ್ಕೊಬೇಕು ಇವಾಗ. ಸೊ ಇದನ್ನು ರೈಸ್ ಅಲ್ಲಿ ಪೂಜೆ ಮಾಡಿದ್ವಲ್ಲ ಅದನ್ನು ದೇವ್ರ ಮನೆಗೆ ಇಡಿ ಹೋದ ತಕ್ಷಣ. ಸೊ ನಾಳೆ ಏನಾದರೂ ಸ್ವೀಟ್ ಮಾಡಿ ತಿನ್ನಿಸಿ ಅಂತ ಹೇಳಿದ್ದಾರೆ. ಯಪ್ಪ ಇವ್ರನ್ನ ಸಂಭಾಳಿಸೋದೇ ನನಗೆ ದೊಡ್ಡ ಕೆಲಸ ಆಗ್ಬಿಟ್ಟೈತೆ. ಆ ಥರ ಅಲ್ಲೇ ಫುಲ್ ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಅಂಜು ನಿದ್ದೆ ಬರ್ತೈತೆ ಅಂತ ಇದ್ರು. ಸೊ ಊಟ ಮಾಡಿ ಮಲಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಿನ್ಸಿದ್ದೀನಿ. ಚಿತ್ರಾನ್ನ ಮತ್ತು ಕೇಸರಿ ಬಾತ್, ಒಂದು ಬಜ್ಜಿ, ಚಟ್ನಿ ಇಷ್ಟು ಕೊಟ್ಟಿದ್ರು. ಸೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಅವ್ಳು ಮಲಗಿಸ್ಬಿಡ್ತೀನಿ. ಮಲಗಿಸಿ ನನ್ನ ಕೆಲಸ ಶುರು. ಚಿಟ್ಟಿನ ಮಲಗಿಸಿ ಬಟ್ಟೆ ಎಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ಹೋಗಿ ಹಾಕ್ಬಿಟ್ಟು ಬಂದೆ. ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ತಾಯಿದೆ. ಮಕ್ಕೊಬೇಕಿತ್ತು ನಾನು, ಬಟ್ ನಿನ್ನೆ ಡಿಮಾರ್ಟಿಂದ ತಂದಿದೆ. ಸೊ ಚಿಟ್ಟಿ ಎದ್ರೆ ನನಗೆ ತಿನ್ನೋದು ಬಿಡಲ್ಲ, ಅದಕ್ಕೆ ತಿನ್ಕೊತಾ ಇದ್ದೀನಿ. ಸೊ ನಮ್ಮ ಪೇರೆಂಟ್ಸ್ ಹೆಂಗೆ ಅಂತಂದರೆ ಏನಾದ್ರು ತಂದರೆ ಅವ್ರು ತಿಂತಾರಿಲ್ಲ ಮಕ್ಳಿಗೆ ಅಂತ ಎತ್ತಿಟ್ಬಿಡ್ತಾಯಿದ್ರು. ಇವಾಗಿನ ಪೇರೆಂಟ್ಸ್ ನಾವು ನೋಡಿ ಹೆಂಗೆ ಅಂತ ಏನು ನಮಗೆ ತಿನ್ನೋಕೆ ಕೊಡಲ್ಲ ಅಂತ ನಾವು ತಿನ್ಬಿಡುತ್ತೆ ಫಸ್ಟು. ಸೊ ಸ್ವಲ್ಪ ತಿಂದು ಇಟ್ಟಿದ್ದೀನಿ, ಇನ್ನೂ ಇಷ್ಟಿದೆ. ಸ್ವಲ್ಪ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅವಳು ಎದ್ದೊಳೋವರೆಗೂ. ಇಲ್ಲಾಂದ್ರೆ ಆಗಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡುತ್ತೆ. ಬೆಳಗ್ಗೆನೇ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡ್ಬಂದು ಮತ್ತು ಸೆಮಿ ಅಂದರೆ ಫುಲ್ಲು ಕ್ಲೀನ್ ಮಾಡಿಲ್ಲ, ಮನೇನು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಆಯಿತು. ಅವಳು ಇದ್ಮೇಲೆ ಸ್ವಲ್ಪ ಸಂಜೆ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು. ತುಂಬ ದಿನ ಆಯಿತು. ಆ್ಯಕ್ಚುಲಿ ನೆನ್ನೆ ಹೋಗಿದ್ಲು, ನೋಡೋಣ ಆದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಏಯ್ ಪೋಲಿ ನನ್ನ ಮಗನೇ ಯಾಕೋ ಚಪ್ಪಲ್ ಹಾಕೋ. ಸೊ ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಟೈಮ್ 4:45 ಆಗಿದೆ. ಆ್ಯಕ್ಚುಲಿ ಲಾಸ್ಟ್ ವೀಕೆಲ್ಲ ಫುಲ್ ಮಳೆ ಬಂತು, ಹೋಗೋಕ್ಕೆ ಆಗಿಲ್ಲ. ಬಟ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಕಾಸ್ ಮನೇಲಿ ಇದ್ದು ಬೋರ್ ಆಗುತ್ತೆ. ಟಿ ವಿ ನೋಡಿ ಸಾಕಾಗ್ಬಿಡುತ್ತೆ. ಅದಕ್ಕೆ 1.5 ಅವರ್ ಆಟ ಆಡ್ಕೊಂಡು ಮೇಡಮ್ನ ಆಟ ಆಡಿಸ್ಕೊಂಡು ಬರಬೇಕು. ವಾಟ್ರೇ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ರೇ? ನೋಡಿ ಲಗೇಜ್ ನೋಡಿ, ಇವಳಿಗಿಂತ ಇವಳು ಲಗೇಜೇ ಜಾಸ್ತಿ ಐತೆ. ತೋರ್ಸು ನಿನ್ನ ಲಗೇಜ್ನ ನೋಡಿ ಇಲ್ಲಿ. ಯಪ್ಪ ದೇವಡ. ಏಯ್ ಬಾರಲ್ಲೋ, ಇಲ್ಲೊಂದು ಅರ್ಧ ಗಂಟೆ ಮೇಡಮ್ ಅವ್ರು ಆಟ ಆಡೋದಿಲ್ಲ ಆಚೆ ಬಂದಾಗ. ಬಾ, ಟೈಮ್ ಆಯ್ತು, ಬರಲ್ಲ ನೀನು, ನಾನು ಹೋಗ್ತೀನಿ. ಬಾಯ್. ಅದು ಮನೆ ಏನು ಚೇಂಜ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೆ ನಾವು ನಾಳೆ ಪೀಕು ಮನೆಗೆ ಹೋಗಿದ್ವಲ್ಲ, ನಾನು ಆಟದ ನಾನು ಬಿಟ್ಟೋಗಿದ್ದಲ್ಲ, ಆವಾಗ ನಾನು ಪೀಕು ಜೊತೆ ಆಟದೆ. ನಾನೆಲ್ಲಿ ಬಿಟ್ಟೋಗಿದ್ದೆ ನಿನ್ನ? ಯಾವಾಗಪ್ಪ? ನೋಡಿ ಇಲ್ಲಿ ನನಗೆ ಮಣ್ಣು ತುಂಬ ಕೇಳ್ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಆಟ ಆಡೋಕೆ ಹೋಗ್ಬೇಡ. ನಾನು ತುಂಬಬೇಕಂದು ಮಣ್ಣು ಬೇಕು ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿರೋದು ಅವಳು. ಅಂದರೆ ನೀನು ತುಂಬ್ತಾ ಇರೋ, ನಾನು ಬರ್ತೀನಿ ಅಂತ ಹೋಗಿದ್ದಲ್ಲ ನೋಡಿ ಎಷ್ಟಿದ್ದಾವೆ ಅಂತ. ಪಾಪು, ಏಯ್ ಪಾಪು ಬೈಲೆ ಪಾಪು, ಅಲ್ಲಿ ಅಣ್ಣವ್ರು ಬರ್ತಾರೆ ಬಾಯಿ ಕಡೆ. ಸುಸ್ತಾಗೋಯ್ತು ಇವಾಗ. ಸ್ವಲ್ಪ ಕುಡ್ರಿ ನಿಧಾನಕ್ಕೆ. ಹೋಗೋದ ಮನೆಗೆ? ಇನ್ನು ಎಷ್ಟು ಆಡ್ಬೇಕು ನೀವು? 4 ನೀನು ಬೆಳಿಗ್ಗೆಯಿಂದ ನೋಡಿಲ್ವಾ ಟಿವಿನ? ಹಾ ಚೆಲ್ವೇ, ಯಾರು ನಂಬ್ತಾರ ಇದನ್ನ? ನೋಡಿ ಬೆಳಿಗ್ಗೆಯಿಂದ ನಾನು ನೋಡಿಲ್ಲ, ಹಾಕು ಅಂತೇಳಿ. ನಿನ್ನೆ ಡಿಮಾರ್ಟಿಂದ ತಂದಿದ್ದು ಸ್ಕ್ರೀನು, ಅದರ ಟ್ರಾನ್ಸ್ಪರೆಂಟ್ ಒಂದು ಕಡೆ ಇರಲಿ ಅಂತ ತಂದ್ವಿ. ಬಟ್ ಅದು ಗೋಡೆ ಮತ್ತು ಅದು ಎರಡು ಒಂದೇ ಕಲರ್ ಕಾಣಿಸ್ತಾ ಇದೆ ಅಲ್ಲಮ್ಮ. ಇಲ್ಲೊಂದು ತಂದ್ವಿ, ಇದು ಕಲರ್ ಚೇಂಜ್ ಇದೆ, ಸ್ವಲ್ಪ ಪರವಾಗಿಲ್ಲ. ಯಾವ್ದು ಚೆನ್ನಾಗಿದೆ ಸ್ಕ್ರೀನ್? ಅದು ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ ಎರಡರಲ್ಲಿ? ಯಾವುದು ಒಂದು ಚೆನ್ನಾಗೈತೆ ಹೇಳಿ, ಯಾವುದು ಚೆನ್ನಾಗೈತೆ? ಜಾಸ್ತಿ ಚೆನ್ನಾಗೈತೆ. ಅಂಜು ಸೆಲೆಕ್ಷನ್ ಚಿಟ್ಟಿಗೆ ಇಷ್ಟಪಟ್ಟಿದ್ದು. ಯಾವಾಗಲೂ ತಿನ್ನೋದು
ಯಾವಾಗಲೂ ತಿನ್ನೋದು ತಿಂಡಿ ಪೋತಿ, ಕುರುಕ್ ತಿಂಡಿ ಮಾತ್ರ. ಮಾಮೂಲಿ ಅನ್ನ ಸಾಂಬಾರು, ರೈಸು, ದೋಸೆ ಇವೆಲ್ಲ ಏನು ಹೋಗಲ್ಲ, ಬರೀ ಕುರುಕ್ ತಿಂಡಿ ಅಲ್ವಾ? ಏನಾಗಬೇಕು? ತಾಮುಜ ಏನಪ್ಪ? ಚಿಟ್ಟಿ ಬಾಯಲ್ಲಿ ನೀಟಾಗಿ ಹೇಳು, ಹಾಕ್ತೀನಿ. ಕರೆಕ್ಟಾಗಿ ಹೇಳು. ಹಾಂ, ಟಾಮ್ ಅಂಡ್ ಜೆರಿ. ಅದು ಟಾಮ್ ಆ್ಯಂಡ್ ಜೆರಿ. ನಾ ಟಿವಿ ನೋಡ್ಬೇಕು ಬರೋ ಕಡೆ. ಅಪ್ಪ, ನಮ್ಮನೆ ಮಗು ಮಾತ್ರ ಹಿಂಗೆ ಆಡುತ್ತಾ? ಇನ್ನು ಎಲ್ಲರ ಮನೆ ಮಕ್ಕಳು ಹಿಂಗೆ ಆಡ್ತಾರ? ಒಂದು ಗೊತ್ತಿಲ್ಲ ನನಗೆ. ನಿನ್ಗೇನಂತ ಹೇಳಿದ್ದು? ಸುಮ್ಮನೆ ಹೋಗಿ ಸುಮ್ಮನೆ ಬರ್ಬೇಕಂತ ತಾನೇ ಹೇಳಿರೋದು ನಾನು. ಏನಿದು? ಇನ್ನೊಂದೇನು ತಂದಲ್ಲ? ಇಲ್ಲ, ಇನ್ನೊಂದೇನು ತಂದಲ್ಲ. ನೋಡು, ಸುಮ್ಮನೆ ಹೋಗಿ ಸುಮ್ಮನೆ ಬರಬೇಕು ಅಂದರೆ ನೋಡು ಏನೇನು ತಂದಿದ್ಯಾ ನೋಡು. ಅದಕ್ಕೆ ಕಳಿಸಲ್ಲ ನಿನ್ನ ಆಚೆಗೆ ನಾನು. ಯಾಕೆ ಹೇಳು? ಇದಕ್ಕೆ. ಇದೇನು ಮಂಗಿ? ಡಾಗಿನಾ? ಡಾಗು? ಟೈಗರ್ ಅಲ್ಲ, ಡಾಗು. ಇಲ್ಲ ಬೈಲಿ, ಹತ್ರ ಬೈಲಿ. ಸೇಮ್ ನಿಂತರನೇ ಐತೆ ನೋಡು. ನಾಲ್ಕು ಕಣ್ಣು ಕೆಟ್ಟೋಗೈತೆ, ಒಂದೇ ಚೆನ್ನಾಗಿರೋದು. ಏನು 6 ಪೀಸಸ್, ಅದು ಚಿಕ್ಕ ಚಿಕ್ಕ ಪೀಸಸ್. ಮುಖ ನೋಡೋ ಕೊಡ್ತಾರೆ ಅನ್ಸುತ್ತೆ ಪಾಪ. ಎಲ್ಲ ಅಳುಗೋಗೈತೆ ಅಂತ ತಂದಿರೋದು. ನಾನು ತಿನ್ನೋಣ ಅಂತ ನೋಡ್ತಾ ಇದ್ದೀನಿ, ಒಂದು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಮಗಳೇ. ತಿನ್ನು ಪರವಾಗಿಲ್ಲ. ಏನು ಅಲ್ಲ, ಮೌಸ್ ತೆಗಿತಾ ಇದ್ರೆ ಇದೇನು ಅಂದ್ಲು, ಕಂಪ್ಯೂಟರ್ದು ಒಂದೇ. ಅದಕ್ಕೆ ಅದೇನು ಬುಕ್ ಇತ್ತಿದ್ರೊಳಗಡೆ, ಅದನ್ನ ತಗೊಂಬಿಟ್ಟು ಅದೇನು ಕೊಡು, ಓದ್ತೀನಿ ನಾನು ಅಂತ ಓದ್ತಾಳಂತೆ. ಕಂಪ್ಯೂಟರ್ದು ಇದು ಅಂತ ಬರ್ದವ್ರ ಅದ್ರೊಳಗೆ. ಇದು ಬೇಕು, ಇದು ಅದನ್ನ ಕೋಚ್ ಅಲ್ಲ, ಗುಡ್ ಗರ್ಲ್. ಸೊ ನಮ್ದು ಇವಾಗ ಊಟ ಅನ್ನ ಸಾಂಬಾರ್. ಮನೆ ಅಂತೂ ಯಪ್ಪ ಎಷ್ಟು ಕ್ಲೀನ್ ಮಾಡೋರು. ಕಸದ ತೊಟ್ಟಿ, ಏನಪ್ಪ ಕಸದ ತೊಟ್ಟಿ ಮಾಡ್ತಾಳೆ ನನ್ನ ಮಗಳು. ಅದೇನು ಕ್ಲೇ ತಂದ್ಬಿಟ್ಟು ಫುಲ್ಲು ಫ್ಲೋರ್ನೆಲ್ಲ ಹಾಳು ಮಾಡಿಟ್ಟವಳು. ಅದು ಬಲ್ಪಮ್ಮ. ಚಿಟ್ಟಿ, ಬಲ್ಪ್ ಅದು. ನೀನೇ ತಾನೇ ತಂದಿರೋದು, ಅದನ್ನೇನು ನೋಡ್ತೀಯ ತಿರ್ಗಾ? ಏನದು? ದೆವ್ವನ? ಯಪ್ಪ, ಯಾವ್ದಿದು ಚಿಕ್ಕ ದೆವ್ವ? ಇಷ್ಟಿಷ್ಟು ಉದ್ದ ಐತಲ್ಲ. ಇದು ಯಾವ್ದು ದೆವ್ವ ಇಷ್ಟಿಷ್ಟು ಉದ್ದ ಐತಲ್ಲ? ಯಾಕೆ ಬೇಕಿತ್ತಿದ್ದು ನಿನ್ಗೆ? ಬರೀ ಹೊಡ್ಕೊಳ್ಳೋದೆ, ಯಾವಾಗಲೂ ಹೊಡ್ಕೊಳ್ಳೋದೆ. ಅದೇಂತ ನಿಂತ್ಕೊಂಡು ಮಲ್ಕೊಂಡು ಆಟಾಡೋಕ್ಕಾಗಲ್ಲ ನಿನ್ಗೆ? ಏಟಾಯ್ತಾ? ಇಲ್ಲ ಏನಾಗಿಲ್ಲ ಬಿಡು, ಬೆಡ್ಶೀಟ್ ಇತ್ತಲ್ಲ ಜಾಸ್ತಿ ಏಟಾಗಿಲ್ಲ. ಟಚ್ ಮಾಡೋಣ ಇವಾಗ. ಸ್ಲೀಪಿಂಗ್ ಟೈಮ್ ಇದು. ಸ್ಲೀಪಿಂಗ್ ಟೈಮಲ್ಲಿ ಸ್ಲೀಪ್ ಮಾಡಬೇಕು ಅಂತ ಹೇಳೋದು ಅದಕ್ಕೇನೆ. ಬಾಯ್ ಹೇಳಿ, ಗುಡ್ ನೈಟ್ ಹೇಳಿ. ಬಾಯ್ ಗುಡ್ ನೈಟ್ ಹೇಳಿಮ್ಮ. ಏನಾಗಿಲ್ಲ ಬಿಡು, ಬೆಡ್ಶೀಟ್ ಇತ್ತಲ್ಲ ಏಟ್ ಬಿದ್ದಿಲ್ಲ. ಹಿಂದಕ್ಕೆ ಬೀಳಲಿಲ್ಲ, ನೀವು ಮುಂದೆ ಬಿದ್ದುಬಿಟ್ರಿ ಅಲ್ವಾ? ಹಾಂ ಅಲ್ಲ, ಈಗಿನೂ ಬಿದ್ದೋಳೆ, ಹಿಂದೆ ತಲೆ ಹೊಡ್ಕೊಂಡವಳೆ. ಆಗಲೇ ಇನ್ನೊಂದ್ಸಲ ಅಂಜ, ಇನ್ನೊಂದ್ಸಲ ಅಂತ, ಇನ್ನೊಂದ್ಸಲ ಆಟಾಡ್ಬೇಕಾ ನೀವು?
ಹಾಂ ಇನ್ನೊಂದ್ಸಲ ಆಟ ಆಡ್ಬೇಕಾ? ಸರಿ ನೀರು ಕೂಡ ಆಯ್ತು, ಮಲ್ಕೊಳ್ಳೋಣ. ಹಿಡ್ಕೋ, ಕೈಯಲ್ಲಿ ಹಿಡ್ಕೋ, ಕೈಯಲ್ಲಿ ಹಿಡ್ಕೋ. ಮಲ್ಕೊಳ್ಳೋಣ. ಓಕೆ, ಮಲ್ಗೋಣ. ಉಪ್ಪ ಉಪ್ಪ ಸುಸ್ತಾಗೋಯ್ತು. ಅಯ್ಯೋ ಅಯ್ಯೋ ಸುಸ್ತಾಗೋಯ್ತು ಚಿಟ್ಟಿಗೆ. ಮೇಡಮ್ ಮೇಡಮ್ ಮೇಡಮ್, ಬಾಯ್, ಗುಡ್ ನೈಟ್. ಈ ಕಡೆ ತಿರ್ಗಿ ಹೇಳಿ ಗುಡ್ ನೈಟ್ ಅಂತ.